ಆಯ್ತು ಸರಿ ರಾಜುಗೌಡ್ರೆ, ಇವಾಗ ಹೋಮ್ ಮಿನಿಸ್ಟ್ರೇ ಹೇಳಿರುವ ಮತ್ತೊಂದು ಮಾತನ್ನು ನಿಮಗೆ ಪ್ರಶ್ನೆ ಯಾಕೆ ಕೇಳೋದಾದ್ರೆ, SIR ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರೋದ್ರಲ್ಲಿ ನಾವು ನೋಡಿದೀವಿ. ನಿಜವಾಗ್ಲೂ ಅರ್ಹ ಇದ್ದ ಮತದಾರರನ್ನ ಕೂಡ ಕೈ ಬಿಟ್ಬಿಟ್ರು, ನೀವು ಕೋರ್ಟು ಕಚೇರಿ ಅಲ್ಕೊಂಡಿರಿ, ಆಮೇಲೆ ಓಟ್ ಹಾಕಿ ಅನ್ನೋ ರೀತಿ ಮಾಡಿಬಿಟ್ರು. ಹಿಂಗೆ SIR ಲೋಪ ಇದೆ ಅಂತ ಹೇಳಿ ನಮಗೆ ಪಶ್ಚಿಮ ಬಂಗಾಳದಲ್ಲಿ ಕಂಡಿದ್ದೀವಿ, ಬಿಹಾರದಲ್ಲಿ ಕಂಡಿದ್ದೀವಿ. ಹಿಂಗಿರುವಾಗ ನಮ್ಮ ರಾಜ್ಯದಲ್ಲಿ ನಮ್ಮ ಮತದಾರರನ್ನ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ SIR ಅಲ್ಲಿರೋ ಲೋಪಗಳನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದೆ ಕಾಂಗ್ರೆಸ್ ಸರ್ಕಾರ. ತಪ್ಪೇನಿದೆ ಅಂತ ಇಲ್ಲ ಸ್ಮಿತಾ, ಇದೇನಂಗಾಗಿದೆ ಅಂದರೆ ಗಾಳಿಲಿ ಗುಂಡೊಡೆಯೋ ಪ್ರಕ್ರಿಯೆಗಳಷ್ಟೇ. ಈಗ ವಿರೋಧ ಪಕ್ಷವಾಗಿ ಇದ್ಕೊಂಡಂಥವ್ರು ಇದನ್ನು ಸೆಷನಲ್ಲೂ ಚರ್ಚೆ ಮಾಡ್ಬೋದಾಗಿತ್ತು, ಸೆಷನಲ್ಲೂ ಉಸಿರು ಬಿಡಲಿಲ್ಲ. ಇಲ್ಲಿ ಮಾಧ್ಯಮಗಳ ಮುಂದೆ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಇದೇ ಖರ್ಗೆ ಅವರು ನಮ್ಮಲ್ಲಿ ವೋಟ್ ಚೋರಿ ಅಂತ ಒಂದು ಕಾನ್ಸೆಪ್ಟ್ ಎತ್ಕೊಂಬಂದರು. ಇವ್ರದೇ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವೋಟ್ ಚೋರಿ ಮಾಡಿದರೆ 10/10 ಜಾಗದಲ್ಲಿ 130 ಓಟ್ ಇದೆ, 140 ಓಟ್ ಇದೆ. ಇದೇ ಪ್ಯಾನಲ್ನಲ್ಲಿ ನಾವು ಕೂಡ ಡಿಸ್ಕಷನ್ ಮಾಡಿದ್ದೀವಿ. ನಾನು ಚಾಮರಾಜನಗರದಲ್ಲಿ ಆಗಿರೋಂಥ ಒಂದು ಘಟನೆಯನ್ನು ಉಲ್ಲೇಖ ಮಾಡಿದೆ, ಬೈರ್ತಿಲ್ ಆಗಿರೋಂಥ ಒಂದು ಘಟನೆಯನ್ನು ಉಲ್ಲೇಖ ಮಾಡಿದೆ. ಯಾರ್ಯಾರು ಗೆದ್ದವರು ಬೇರೆ ಪಕ್ಷದವರು ಅವರೆಲ್ಲ ವೋಟ್ ಚೋರಿ ಮುಖಾಂತರ ಗೆದ್ದರು ಅಂತ ದೊಡ್ಡ ಮಟ್ಟದ ಸುದ್ದಿ ಮಾಡಿದರು. ಇದೇ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಹೋಮ್ ಮಿನಿಸ್ಟರ್ ಆಗಿ ಕೂತಿದ್ದಾರೆ, ಹೌದಲ್ವಾ? ನಾವು ಹೇಳ್ತಾ ಇದ್ದು ಅವತ್ತಿನ ಕಾಲಘಟ್ಟದಲ್ಲಿ ನೀವು ಅಷ್ಟು ಮಾತಾಡಿದ್ರಲ್ಲ, ನಾವು ನೇರವಾಗಿ ನಿಮ್ನ ಒಂದು ಪ್ರಶ್ನೆ ಕೇಳಿದವ, ಸ್ವಾಮಿ ಹಂಗಿದ್ರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಈ ಥರ ಆಗಿದ್ದಾವೆ, ನಿಮಗೆ ದಾಖಲಾತಿ ಸಮೇತ ಒದಗಿಸ್ತಾ ಇದ್ದೀವಿ. ಚಾಮರಾಜನಗರ ಟೌನ್ನಲ್ಲಿ ನಿಮ್ಮ ಪುಟ್ಟರಂಗ ಶೆಟ್ಟಿ ಅವ್ರು ಗೆದ್ದಿರೋದಾಗಿರ್ಬೋದು, ನಿಮ್ಮ ಬೈರ್ತಿ ಸುರೇಶ್ ಅವ್ರು ಗೆದ್ದಿರೋದಾಗಿರ್ಬೋದು, ಅದನ್ನು ಇದೇ ಮಾಧ್ಯಮದಲ್ಲಿ ನಾನು ದಾಖಲೆ ಸಮೇತ ಕೊಟ್ಟಾಗ ನಾವು ನಿಮ್ಮನ್ನೊಂದು ಪ್ರಶ್ನೆನೂ ಕೇಳ್ದೋ, ದಯವಿಟ್ಟು ನಿಮ್ಗೆ ಹಂಗಿದ್ರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಆಗಿದೆ, ಇವನ್ನೆಲ್ಲ ಪರಿಷ್ಕರಣೆ ಮಾಡಿ ನೀವು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಎಲೆಕ್ಷನ್ಗೆ ನಿಲ್ಲಿ ಎಂದು. ಅವತ್ತಿಂದ ಇವತ್ತವರೆಗೆ ವೋಟ್ ಚೋರಿ ಬಗ್ಗೆ ಇವರ ರಾಹುಲ್ ಗಾಂಧಿ ಅವ್ರದ್ದು ಸುದ್ದಿ ಇಲ್ಲ, ಖರ್ಗೆ ಅವ್ರದ್ದು ಸುದ್ದಿ ಇಲ್ಲ. RSS ಬ್ಯಾನ್ ಮಾಡ್ತೀವಿ ನೋಡ್ರಿ. ಒಂದು ರಾಜ್ಯದಲ್ಲಿ ಈಗ ನಮ್ಮ ರಘು ದೊಡ್ಡೇರಿಯವ್ರು ಹೇಳಿದ್ರು, ಶೋಭಾ ಕರಂದ್ಲಾಜೆ ಅವ್ರಿಗೆ ನಾನು ಯಾಕೆ ಉತ್ತರ ಕೊಡಲಿ, ಅವ್ರಿಗೆ ಕಾನೂನಿನ ಅರಿವೇ ಇಲ್ಲ, ಜ್ಞಾನನೇ ಇಲ್ಲ. ಆಯಿತು, ಓಕೆ ಅಪ್ಪ, ನಮಗೆ ಕಾನೂನು ಅರಿವಿಲ್ಲ, ವಿರೋಧ ಪಕ್ಷಗಳು ದಡ್ರು, ನೀವು ಬುದ್ಧಿವಂತರಿದ್ದೀರಿ, ನಿಮ್ಮಂಥ ನಾಲೆಡ್ಜಬಲ್ ಪರ್ಸನ್ ಇನ್ನೊಬ್ರು ಇಲ್ವೇ ಇಲ್ಲ. ಈ ರಾಜ್ಯದಲ್ಲಿ ಜನ ಸುಧಾರಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಯಾಕೆ ಮಾಡ್ತಾ ಇಲ್ಲ? ನೋಡಿ, ನಾವ್ ಹೇಳ್ತಾ ಇರೋದು ಇಷ್ಟೇ, 4,000 ಕಿಲೋಮೀಟರ್ ಬಾಂಗ್ಲಾದವ್ರು ಒಳಗೆ ಬಂದ್ಬಿಟ್ಟಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? 150 ಕಿಲೋಮೀಟರ್ ಶ್ರೀಲಂಕಾ ಇದೆ, ನೇಪಾಳ ಇದೆ, ಎಲ್ಲ ದೇಶಗಳು ಇದ್ದಾವೆ. ಈ ದೇಶದ ಸಾರ್ವಭೌಮತೆ, ಈ ದೇಶದ ನಾಗರಿಕತೆಗೆ ಧಕ್ಕೆ ಬರುವಂತ ಸಂದರ್ಭದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಲ್ಲಿ ಪೊಲೀಸ್ ವ್ಯವಸ್ಥೆ ಅಂತ ಒಂದು ಕೊಟ್ಟಿದ್ದೀವಿ. ನೀವು ಕೇಂದ್ರ ಏನು ಮಾಡಿಲ್ಲ, ಮಾತೆತ್ರ ನೀವೇನು ಹೇಳೋದು, ಕೇಂದ್ರ ಏನು ಮಾಡಿಲ್ಲ, ಕೇಂದ್ರ ಏನು ಕೊಡ್ತಾ ಇಲ್ಲ ಅಂತ. ಕೇಂದ್ರದಿಂದ ಎಲ್ಲ ಅನುದಾನಗಳನ್ನ ನೀವು ತಗೋತಾ ಇದ್ದೀರಿ, ಮೆಟ್ರೋಗೆ ದುಡ್ಡು ತಗೋತೀರಿ, ಮತ್ತೆ ಈ ನರೇಗಾ ಯೋಜನೆಯಲ್ಲಿ ದುಡ್ಡು ತಗೋತೀರಿ, ಪ್ರತಿಯೊಂದು ಯೋಜನೆಗಳಲ್ಲಿ ದುಡ್ಡು ತಗೋತೀರಿ, ಅದೆಲ್ಲ ಮಾಡ್ತೀರಿ. ಆ ಉದ್ದೇಶ ಏನು ಅಂದ್ರೆ ಈ ರಾಜ್ಯನ ಅಭಿವೃದ್ಧಿ ಮಾಡ್ಲಿಕ್ಕೆ, ಈ ರಾಜ್ಯದ ಸೆಕ್ಯೂರಿಟಿ ಹೆಗಲ ಮೇಲೆ ಹೊರಬೇಕಾದಂಥ ಕರ್ತವ್ಯ ಕೂಡ ನಿಮ್ಮದೇ ಆಗ್ತದೆ. ನೀವೇನು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಕೂಡ ಹೊರಟಿದ್ದೀರಲ್ಲ, ಇದ್ರ ಬಗ್ಗೆ ತಪ್ಪೇನಿಲ್ಲ ಸ್ವಾಮಿ. ಒಂದ್ ನಿಮಿಷ. ಈಗ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಕೊಡ್ಲಿಕ್ಕೆ ಹೊರಟಿದ್ದೀರಾ, ನೀವೇನ್ ಇಲ್ಲಿ ಪಾಳೆಗಾರಿಕೆ ಮಾಡ್ತಾ ಇದ್ದೀರಾ? ಇದೇ ನಿಮ್ಮ ಅಪ್ಪನ ಆಸ್ತಿನ? ವಿರೋಧ ಪಕ್ಷವಾಗಿ ನಾವು ನಾನು ಹೇಳಿದೀನಿ, ನೀನು ಮಾತಾಡಕ್ ಬಿಡಲ್ಲ. ಆಮೇಲೆ ಕೇಳಿ, ನಿಮ್ಗೇನೆ ಉಪ ಪ್ರಶ್ನೆ ಇದು. ನಾವೇನು ಈ ಹೊಸದಾಗೇನ್ ಶುರು ಮಾಡಿಲ್ಲ, ಹಿಂದೆ ಕೂಡ ಕೊಡ್ತಿದ್ವಿ ಅಂತ ಹೇಳಿ ಬಹಳ ಕ್ಲಿಯರ್ ಆಗಿ ಸರ್ಕಾರ ನಮಗೂ ಗೊತ್ತಿದೆ, ಅದು ಹೊಸ ಪ್ರಕ್ರಿಯೆ ಅಲ್ಲ ಅಂತ. ನಾನು ಹೇಳ್ತೀನಿ ಕೇಳಿ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. 2002ರಿಂದ ಇಲ್ಲಿವರೆಗೂ SIR ನಡೆದಿಲ್ಲ, ಹೌದಲ್ವಾ? ನೀವು ತನಿಖೆ ಮಾಡಿಕೊಡಿ ಅಂತ ಹೇಳ್ತಾ ಇದೀವಿ ವಿನಃ ನೀವು ಕೊಡಬೇಡಿ ಅಂತ ಯಾರು ಹೇಳಿಲ್ಲ. ಶೋಭಾ ಕರಂದ್ಲಾಜೆ ಕೊಡಬೇಡಿ ಅಂತ ಹೇಳಿದಾರಾ? ಕುಮಾರಸ್ವಾಮಿ ಅವ್ರು ಕೊಡಬೇಡಿ ಅಂತ ಹೇಳಿದಾರಾ? ತನಿಖೆ ಮಾಡಿ ಅಂತ ಕೇಳೋ ಹಕ್ಕು ಇಲ್ಲ ವಿರೋಧ ಪಕ್ಷಕ್ಕೆ. ಅಂದ್ರೆ ಈ ಜನ ಯಾಕೆ ಆಯ್ಕೆ ಮಾಡಿದ್ದಾರೆ ನಮ್ಮನ್ನ ವಿರೋಧ ಪಕ್ಷವಾಗಿ? ನೀವು ಪಾಳೆಗಾರ ಹೊಟ್ಟಿದ್ದೀರಾ. ಬಿಡದಿಲಿ ರೈತರನ್ನ ಬಿಡದಿಲಿ ರೈತರು ಜಮೀನನ್ನ ಕಿತ್ಕೊಳಕ್ ಹೊರಟ್ರಲ್ಲ, ಒಂದ್ NGT ಪರ್ಮಿಷನ್ ತಗೊಳ್ಳಿಲ್ಲ, ರೈತರನ್ನ ಒಂದ್ ಮೀಟಿಂಗ್ ಕರೀಲಿಲ್ಲ. ಏನ್ ಮಾಡಕ್ ಹೊರಟಿದ್ದೀರಿ? ನಿಮ್ನ ಓಟ್ ಹಾಕಿ ಗೆಲ್ಸಿದೀವಿ ನಾವು. ನೀವು ಜನಪ್ರತಿನಿಧಿ, ಇಲ್ಲಿ ರಾಜರಲ್ಲ, ಇದು ರಾಜಪ್ರಭುತ್ವ ಅಲ್ಲ. 1947ರಲ್ಲಿ ನೀವೇ ಹೇಳ್ತಿರಲ್ಲ ಅಂಬೇಡ್ಕರ್ ಸಂವಿಧಾನ ಕೊಟ್ರು ಅಂತ. ವಿರೋಧ ಪಕ್ಷಗಳು ಪ್ರಶ್ನೆನೂ ಕೇಳಬಾರ್ದು ಅನ್ನೋ ಮಟ್ಟಕ್ಕೆ ವಕ್ತಾರರುಗಳು ಬಂದು ಪ್ಯಾನಲ್ ಅಲ್ಲಿ ಕಿರ್ಚಾಡೋದಾದ್ರೆ ಕೇಳ್ರಿ. ಅಲ್ಲ, ಜನಗಳಿಂದ ಆಯ್ಕೆ ಆಗಿರುವಂತ ಪ್ರತಿನಿಧಿ ಶೋಭಾ ಕರಂದ್ಲಾಜೆ ಯಾರೋ ಮನೆಯಿಂದ ಪಾಕಿಸ್ತಾನದಿಂದ ಬಂದವರಲ್ಲ, ಇನ್ನೊಂದ್ ಕಡೆಯಿಂದ ಬಂದವರಲ್ಲ. ಈ ದೇಶದ ದೊಡ್ಡ ಪ್ಯಾನಲ್ ಮಾಡ್ತಿದ್ದೀವಿ, ಹಕ್ಕಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಈ ದೇಶ ಎಲ್ಲಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ನೀವು ಪ್ರಶ್ನೆ ಮಾಡಿದ್ರಿ ಅವತ್ತಿಂದ. ರಾಜುಗೌಡ್ರೆ, ಮಾತಾಡೋಣ, ಇನ್ನು ಸಾಕಷ್ಟು ಸಮಯ ಇದೆ, ಆರಾಮಾಗಿ ಮಾತಾಡೋಣ, ವೀಕ್ಷಕರಿಗೆ ಗೊತ್ತಾಗೋ ರೀತಿ.